ಇಡೀ ಜಗತ್ತಿಗೆ ಅತ್ಯಂತ ಕೇಂದ್ರ ಬಿಂದುವಾಗಿರುವಂಥ ಸ್ಥಳ ಅಂದರೆ ಅದು ಮಹಾಕುಂಭಮೇಳ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಜನಸಂದಣಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಕಾಲು ತುಳಿತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗಷ್ಟೇ ಈ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಬಂದಿರತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಕಳೆದ ವಾರ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ರಿ. ತಾವು ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಸರ್? ಯಾಕಂದರೆ ಇವತ್ತು ಸಾಕಷ್ಟು ಜನ ಒಂದು ಕಾಲು ತುಳಿತಕ್ಕೆಯಲ್ಲಿ ಬಲಿಯಾಗಿದ್ದಾರೆ. ನೋಡಿ, ಇವತ್ತು ನಡೆದಿರ್ತಕ್ಕಂಥ ಘಟನೆ ಭಾಳ ದುರ್ದೈವದ ಘಟನೆ. ನಾವು ಯಾವ ಕಾರಣಕ್ಕೂ ಇದು ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲರ ಮನಸ್ಸಿನಲ್ಲಿ ಕೂಡ ಇತ್ತು. ಆದರೆ ಇವತ್ತು ಘಟನೆ ನಡೆದಿದೆ. ಅಲ್ಲಿಯ ಸರ್ಕಾರ ಇವತ್ತು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇವತ್ತು ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ ತಮ್ಮ ಎಲ್ಲ ವಾಹಿನಿಗಳಲ್ಲಿ ತೋರಿಸಿರೋ ಹಾಗೆ 1-2-3 ಗಂಟೆಯಲ್ಲಿ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹೀಗಾಗಿ ನಾವು ಎಲ್ಲರೂ ಕೂಡ ಇದರಲ್ಲಿ ದುಃಖದಲ್ಲಿದ್ದೇವೆ, ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಮೊನ್ನೆ ನಾನು 19 ಮತ್ತು 20ನೇ ತಾರೀಕಿಗೆ ಪ್ರಯಾಗ್ರಾಜ್ಗೆ ಹೋದಂಥ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದಾಗ ಅಲ್ಲಿ ವ್ಯವಸ್ಥೆಗಳನ್ನು ನೋಡಿದಾಗ ಆಶ್ಚರ್ಯಚಕಿತ ರೀತಿ ಆಗುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಅಲ್ಲಿ ಸರ್ಕಾರ ಮಾಡಿದೆ. ಇವತ್ತು ಎಟ್ ಎ ಟೈಮ್ ಆಗಿ ಸುಮಾರು 8-10 ಸಾವಿರ ಜನ 10 ಕೋಟಿ ಜನ ಬಂದಿದ್ದಾರೆ, 8-10 ಕೋಟಿ ಜನ ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಸಮಸ್ಯೆಗಳು ಆಗಿರ್ಬೋದು, ಆಗಿಲ್ಲ ಅಂತ ಅನ್ನುವಂಥದ್ದಿಲ್ಲ. ಆದರೆ ಆಗಿದ್ದು ದುರ್ದೈವದ ಘಟನೆ. ಆದರೆ ಒಟ್ಟಾರೆ ವ್ಯವಸ್ಥೆಗಳನ್ನು ನಾವು ಅಲ್ಲಿ ಹೋಗಿ ಸ್ವತಃ ನನ್ನ ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿರೋದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಇವತ್ತು ನಾವು ಈ ರೀತಿ ಸಿಟಿಗಳಲ್ಲಿ ಕೂಡ ಕ್ಲೀನಿಂಗಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟರು, ಇನ್ನೂ ಕ್ಲೀನ್ ಆಗಿಲ್ಲ ಅನ್ನೋಂಥ ಭಾವನೆಯಲ್ಲಿರ್ತೇವೆ. ಆದರೆ ನಾನು ಪ್ರಯಾಗ್ರಾಜ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಮಹಾಕುಂಭದಲ್ಲಿ ರಾತ್ರಿ 1 ಗಂಟೆಗೆ ಹೋದಾಗ ನಾನು ನೋಡಿದ್ದು ಸಾಕಷ್ಟು ಜನ ರಾತ್ರಿ 1 ಗಂಟೆಗೆ ಅಲ್ಲಿ ಸ್ವೀಪರ್ಸ್ಗಳು ಬಂದು ಕಸ ಹೊಡಿತಕ್ಕಂಥ ಕೆಲಸವನ್ನು, ಎಲ್ಲ ಡಸ್ಟ್ಬಿನ್ಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮತ್ತು ಶೌಚಾಲಯಗಳನ್ನು ಸುಮಾರು ಲಕ್ಷಗಟ್ಟಲೆ ಶೌಚಾಲಯಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದಾಗೈತಿ. ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲಿ, ರೋಡ್ಗಳ ಅಂದರೆ ನದಿಗಳ ಮೇಲೆ ಇವತ್ತೇನು ರೋಡಿನ ವ್ಯವಸ್ಥೆ ಉಸ್ಕಿನ ಮೇಲೆ ಮಾಡಿದ್ದಾರೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಮಾಡಿದ್ದಾರೆ. ಆಮ್ಯಾಗ 30 ಬ್ರಿಡ್ಜಸ್ಗಳನ್ನು ಏನು ಇವತ್ತು ಅಲ್ಲಿ ಮಾಡಿಸಿದ್ದಾರೆ, ವಿಶೇಷವಾಗಿ ಮಿಲಿಟ್ರಿಯ ಒಂದು ಸಹಾಯವನ್ನು ತೆಗೆದುಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಒನ್ ವೇ ಬ್ರಿಡ್ಜಸ್ಗಳನ್ನು ಮಾಡುವಂಥದ್ದಾಗಿದ್ದು. ಅವತ್ತಿನ ಪೊಲೀಸರು ಕೂಡ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಇಲ್ಲಿ ವರ್ತನೆಯನ್ನು ಮಾಡ್ತಾರೆ ಅಂತ ನೋಡಿದಾಗ ಭಾಳ ಅದ್ಭುತವಾಗಿ ಅವರೆಲ್ಲರೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲೇ ಸಿಟ್ಟು ಸಿಡುವಿಲ್ಲಾರದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ವಿನಿಯೋಗ ಮಾಡುವಂಥದ್ದಾಗಲಿ, ನಮ್ಮ ಅನೇಕರು ಅಲ್ಲಿ ಕಳ್ಕೊಳ್ಳುವಂಥದ್ದು ಕೂಡ ಆಗುತ್ತೆ. ಯಾರೋ ಮುಂದೆ ಹೋಗ್ತಾರೆ, ಹಿಂದೆ ಉಳಿತಾರೆ ಅಂದಾಗ ತಕ್ಷಣ ಅಲ್ಲಿ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ ಇಂಥವ್ರು ಇಲ್ಲಿ ಬಂದಿದ್ದಾರೆ, ಈ ರಾಜ್ಯದವರು ಅಥವಾ ಈ ಕ್ಷೇತ್ರದವ್ರು ಇದ್ದಾರೆ, ಬರ್ರಿ ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತಕ್ಕಂಥ ಅನೌನ್ಸ್ಮೆಂಟ್ಗಳನ್ನು ಮಾಡುವಂಥದ್ದು ನಾವು ನೋಡಿದ್ದೇವೆ. ನಾವು ಹೋದಂಥ ಸಂದರ್ಭದಲ್ಲಿ ಕೂಡ ಒಂದು ಸಣ್ಣ ಅವಘಡ ಸಂಭವಿಸಿತ್ತು. ಆದರೆ ಕೇವಲ ಒಂದು 15-20 ನಿಮಿಷದಲ್ಲಿ ಅದನ್ನ ಸಂಪೂರ್ಣವಾಗಿ ತಹಬದಿಗೆ ತರೋದು ಅಷ್ಟೇ ಅಲ್ಲ, ಇಮಿಡಿಯೇಟ್ ಮುಂದೆ 1 ಅವರ್ನಲ್ಲಿ ನಾನು ಅಲ್ಲಿ ಅಡ್ಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೆ ಎಲ್ಲ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡುವಂಥದ್ದನ್ನು. ಅಂದರೆ ಗ್ಯಾಸಲ್ಲಿ ಸಮಸ್ಯೆ ಲೀಕೇಜ್ ಆಗಿ ಸಮಸ್ಯೆ ಆಗಿತ್ತು. ತಕ್ಷಣ ಎಲ್ಲ ಕಡೆಯೂ ಎಲ್ಲ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ ಗ್ಯಾಸಿನ ಸಮಸ್ಯೆ ಈಗ ಆಗಿದೆ, ಮುಂದೆ ಆಗಬಾರ್ದು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಗ್ಯಾಸ್ ವ್ಯವಸ್ಥೆನ ಚೆಕ್ ಮಾಡ್ಕೋರಿ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿಯೊಂದು ಕಡೆಯೂ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂಥ ಸಂಗತಿ ಅಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದನ್ನು ನಾನು 2 ದಿವಸದಿದ್ದಾಗೂ ಪೂರ್ಣವಾಗಿ ನೋಡಿದ್ದೇನೆ. ಕ್ಲೀನಿಂಗಿಗಿರಲಿ, ಶೌಚಾಲಯಕ್ಕಿರಲಿ, ವ್ಯವಸ್ಥೆಗಿರಲಿ, ಆಮೇಲೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಇರಲಿ, ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡೋದು. ಯಾಕಂದ್ರೆ ನೋಡಿ, ಯೋಚನೆ ಮಾಡಿ, ಒಂದು ಸಲ ಅಮೇರಿಕದ ದೇಶದ ಜನಸಂಖ್ಯೆನೇ ಇವತ್ತು 40 ಕೋಟಿ ಅಂತ ಇರ್ತಾರೆ. ಇಲ್ಲಿ ಒಂದೇ ಒಂದು ಜಾಗದಲ್ಲಿ ಸುಮಾರು 40-45 ಕೋಟಿ ಜನ ಒಂದು 40 ದಿವಸ ಅವಧಿಯಲ್ಲಿ ಬಂದು ಹೋಗ್ತಾರೆ ಅಂತಂತಂದರೆ ಯಾವ ರೀತಿಯಾಗಿ ಇದನ್ನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಟೀಕೆ ಟಿಪ್ಪಣಿ ಮಾಡೋರಿಗೆ ಎಲ್ಲರಿಗೂ ಸರಳ ಇರುತ್ತೆ, ಅನ್ನಕ್ಕೆ ಮಾತಾಡೋಕ್ಕೆ ಭಾಳ ಹಗರು ಇರುತ್ತೆ. ಅದರಲ್ಲಿ ಫೀಲ್ಡಲ್ಲಿ ಇಳಿದು ಅಲ್ಲಿ ಕೆಲಸ ಮಾಡಿದಾಗ, ಅಲ್ಲಿ ಹೋಗಿ ನಾವು ಸ್ವತಃ ಕಣ್ಣಾರೆ ನೋಡಿದಾಗ ಎಲ್ಲ ಮಾಹಿತಿಗಳನ್ನು ನಮ್ಗೆ ಗೊತ್ತಾಗುತ್ತೆ. ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲಿ ಮಾಡಿದೆ. ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೊರತೆ ಇಲ್ಲ. ಆದರೆ ನಾನು ಒಂದೇ ತಮ್ಮ ಇವತ್ತು ಆರ್ ಕನ್ನಡ ಮುಖಾಂತರ ಹೋಗ್ತಕ್ಕಂಥ ನಮ್ಮ ಕರ್ನಾಟಕದ ಭಕ್ತಾದಿಗಳಾಗಲಿ, ದೇಶದ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೀನಿ, ಒಂದೇ ಸಲ ಹೋಗಿ ಪ್ಯಾನಿಕ್ ಆಗಬೇಡ್ರಿ. ಸಾಕಷ್ಟು ನಮಗಿನ್ನೂ ಫೆಬ್ರವರಿ 26ವರೆಗೂ ಸಮಯ ಇದೆ. ಶಾಹಿ ಸ್ನಾನ ಅಂತ ಬಂದ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಹೆಚ್ಚಿಗೆ ಬರ್ತಾರೆ. ಉಳಿದ ಎಲ್ಲ ದಿವಸಗಳು ನಮ್ಗೆ ಒಳ್ಳೆಯದೇ ಇರುತ್ತೆ. ಹೀಗಾಗಿ ಬೇರೆ ಬೇರೆ ಸ್ವಲ್ಪ ಸಮಯವನ್ನು ನೋಡಿಕೊಂಡು ಒಂದು 3-4 ದಿವಸ ಬಿಟ್ಟು ನೀವು ಹೋದ್ರಿ ಅಂತಂದ್ರೆ ಆರಾಮಾಗಿ ಎಲ್ಲ ವ್ಯವಸ್ಥೆಗಳಲ್ಲಿ ಲಭ್ಯ ಇದ್ದಾವೆ. ಯಾವುದೇ ವ್ಯವಸ್ಥೆ ಕೊರತೆ ಅನ್ನುವಂಥದ್ದಿಲ್ಲ. ಅವನು ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊರಿ ಅಂತ ವಿನಂತಿಯನ್ನು ಮಾಡ್ತೀನಿ. ತಾವು ಕೂಡ ಗಮನಿಸ್ತಾ ಇದ್ದೀರಿ, ಪ್ರಮುಖವಾಗಿ ಪ್ರತಿನಿತ್ಯ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನಸಮೂಹ ಅಲ್ಲಿ ಸಂದಡಿ ಆಗ್ತಾ ಇದೆ, ಜನಸಮೂಹ ಸೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿನ ಅವ್ಯವಸ್ಥೆಯಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಅಡಚಣೆ ಆಗ್ತಾ ಇದೆ ಅಂತಕ್ಕಂಥ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ದಾವೆ ಸರ್. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ನಾನು ಹೋಗಿದ್ದೇನೆ, ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ಎಲ್ಲವನ್ನು ಕೂಡ ಗಮನಿಸಿದ್ದೇನೆ.
ಆ ರೀತಿಯಾದಂಥ ಅವ್ಯವಸ್ಥೆಗಳಿಲ್ಲ. ನೋಡಿ, ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಇವತ್ತು ನಾನು ಅಪ್ರಾಕ್ಸಿಮೇಟ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಗ್ರೌಂಡ್ ಕೆಪಾಸಿಟಿ 50,000 ಇತ್ತಂದ್ರೆ ನಾವು 30,000 ಜನಕ್ಕೆ ಅಷ್ಟೇ ಮಾಡೋಂಗೆ ಮಾಡ್ಕೊತೀವಿ. ಅದಕ್ಕೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ತೀವಿ. ಇನ್ ಕೇಸ್ ಡಬಲ್ ಆದರೂ ಕೂಡ ನಡೀತೈತೆ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ವ್ಯವಸ್ಥೆ ಕೋಟ್ಯಾಂತರ ಜನರಿಗೆ ಮಾಡ್ತಕ್ಕಂಥದ್ದನ್ನು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಅಲ್ಲಿ ಮಾಡಿದೆ. ಆದರೆ ಒಂದೇ ದಿವಸ ನಾವು 8ರಿಂದ 10 ಕೋಟಿ ಜನ ಬಂದಾರ. ಆ 10 ಕೋಟಿ ಜನಗೂ ವ್ಯವಸ್ಥೆ ಐತಿ, ವ್ಯವಸ್ಥೆ ಇಲ್ಲ ಅನ್ನುವಂಥದ್ದಿಲ್ಲ. ಸಾಕಷ್ಟು 25-30 ಕಿಲೋಮೀಟರ್ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ. ಆದರೆ ಜನ ಒಮ್ಮೊಮ್ಮೆ ಏನಾಗುತ್ತೆ, ದೌಡ್ ಹೋಗಬೇಕು ಅಥವಾ ತಕ್ಷಣ ಮಾಡಬೇಕು ಅಥವಾ ಅದೇ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋಂಥ ಸ್ವಲ್ಪ ಯಾವುದಾದ್ರೂ ವ್ಯತ್ಯಾಸ ಆದಾಗ ಸಡನ್ನಾಗಿ ಒಂದು ಸ್ವಲ್ಪ ದೂಕಾಟ ಕಲ್ಲಾಟ ಆಗದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ ಆಗಿದೆ ಅನ್ನೋಂಥದ್ದನ್ನು ಭಾವಿಸ್ತೇನೆ ನಾನು. ಆದರೆ ನಮಗೆಲ್ಲರಿಗೆ ಖೇದ ಐತಿ, ಇವತ್ತು ಆಗಿರ್ತಕ್ಕಂಥ ಅವಘಡ ಆಗಲೇಬಾರ್ದಾಗಿತ್ತು. ಯಾಕಂದರೆ ಒಬ್ಬೊಬ್ಬರ ಜೀವನ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಆದರೆ ಅದನ್ನು ಮುಂದೆ ಆ ರೀತಿ ಆಗಲಾದ ರೀತಿಯಲ್ಲಿ ಸರ್ಕಾರ ಅಲ್ಲಿ ವ್ಯವಸ್ಥೆಯನ್ನು ತಕ್ಷಣ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ತೆರಳ್ತಾ ಇರುವಂಥ ಜನರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇವತ್ತು ಅನೇಕ ಕರ್ನಾಟಕದಿಂದಾಗಲಿ ಇಡೀ ದೇಶದ ನಾನಾ ಭಾಗಗಳಿಂದ ಜನ ಇವತ್ತು ಮಹಾಕುಂಭಮೇಳಕ್ಕೆ ಹೊಂಟಿದ್ದಾರೆ. ನಾನು ಜನರಲ್ಲಿ ವಿನಂತಿ ಮಾಡ್ತೀನಿ, ಭಕ್ತಾದಿಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ಇವತ್ತಲ್ಲಿ ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಆದರೆ ಸಡನ್ನಾಗಿ ಓವರ್ಲೋಡ್ ಆದಾಗ ಎಲ್ಲವೂ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗೋಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ನಮ್ಗೆ 26ನೇ ತಾರೀಕುವರೆಗೂ ಕೂಡ ಸಮಯದ ಅವಕಾಶ ನಮಗೈತಿ, ಸ್ನಾಯು ಸ್ನಾನ ಮಾಡಲಿಕ್ಕೆ ಸಮಯದ ಅವಕಾಶ ಐತಿ. ಹೀಗಾಗಿ ಇವತ್ತು ಮಹತ್ವವಾಗಿದ್ದ ದಿನ, ಇನ್ನು ಮುಂದೆ 9ನೇ ತಾರೀಕಿನ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ಅಂತಾರೆ. ಆ ದಿನ ಬಿಟ್ಟು ಇನ್ನು ಅದಕ್ಕಿಂತ ಮೊದಲನೇ ಹೋಗಿ ಬರ್ರಿ, ಇಲ್ಲ ಆದಮೇಲೆ ಹೋಗಿ ಬರ್ರಿ. 26 ತಾರೀಕಿವರೆಗೆ ಇರ್ತಕ್ಕಂಥ ಸಮಯವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊರಿ. ಎಟ್ ಎ ಟೈಮ್ ಹೋಗಿ ಅಲ್ಲಿ ರಶ್ ಆಗೋಕ್ಕಿಂತ ಆಗಬಾರ್ದು. ಮತ್ತು ನೀವು ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡ್ರಿ, ಆರಾಮಾಗಿ ನಿಂತ್ಕೊಳ್ರಿ. ಮುಂದೆ ಒಂದು ಸ್ವಲ್ಪ 1 ತಾಸು 2 ತಾಸು ಬಿಟ್ಟರೆ ತಾನೇ ಜನ ಅಲ್ಲಿಂದ ಸರಿ ಅಂತ ವ್ಯವಸ್ಥೆಯನ್ನು ಆಗೇ ಆಗುತ್ತೆ. ಹೀಗಾಗಿ ಜನರದು ಸ್ವಲ್ಪ ಸಹಭಾಗಿತ್ವ ಇತ್ತಂದರೆ ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಡೀತಾವೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಕೆ ಅವರು. ಮತ್ತು ಒಂದು ಕಡೆ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ತೆರಳ್ತಾ ಇರ್ತಕ್ಕಂಥ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ಏನು ಜನ ತೆರಳ್ತಾ ಇದ್ದಾರೆ. ಅಲ್ಲಿನ ಸರ್ಕಾರ ಈಗಾಗಲೇ ಒಂದು ಸಾಕಷ್ಟು ವ್ಯವಸ್ಥೆಯನ್ನು ಸೌಲಭ್ಯಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಅವಘಡಗಳು ನಡೀತಾ ಇರುವಂಥದ್ದು ಸಾಮಾನ್ಯವಾಗಿದೆ. ಆದರೆ ಜನರು ಕೂಡ ಸಂಯಮದಿಂದ ಅಲ್ಲಿ ವರ್ತನೆ ಮಾಡಬೇಕು. ಅದೇ ರೀತಿ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಸುರಕ್ಷಿತವಾಗಿ ಅವರು ಇಡೀ ಜಗತ್ತಿಗೆ ಅತ್ಯಂತ ಕೇಂದ್ರ ಬಿಂದುವಾಗಿರುವಂಥ ಸ್ಥಳ ಅಂದರೆ ಅದು ಮಹಾಕುಂಭಮೇಳ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಮಹಾಕುಂಭಮೇಳದಲ್ಲಿ ಜನಸಂದಣಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗ ಕಾಲು ತುಳಿತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗಷ್ಟೇ ಈ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಬಂದಿರತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಕಳೆದ ವಾರ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿದ್ರಿ. ತಾವು ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಸರ್? ಯಾಕಂದರೆ ಇವತ್ತು ಸಾಕಷ್ಟು ಜನ ಒಂದು ಕಾಲು ತುಳಿತಕ್ಕೆ ಬಲಿಯಾಗಿದ್ದಾರೆ. ನೋಡಿ, ಇವತ್ತು ನಡೆದಿರ್ತಕ್ಕಂಥ ಘಟನೆ ಭಾಳ ದುರ್ದೈವದ ಘಟನೆ. ನಾವು ಯಾವ ಕಾರಣಕ್ಕೂ ಇದು ಆಗಬಾರ್ದು ಅನ್ನುವಂಥದ್ದನ್ನು ಎಲ್ಲರ ಮನಸ್ಸಿನಲ್ಲಿ ಕೂಡ ಇತ್ತು. ಆದರೆ ಇವತ್ತು ಘಟನೆ ನಡೆದಿದೆ. ಅಲ್ಲಿಯ ಸರ್ಕಾರ ಇವತ್ತು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇವತ್ತು ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ ತಮ್ಮ ಎಲ್ಲ ವಾಹಿನಿಗಳಲ್ಲಿ ತೋರಿಸಿರೋ ಹಾಗೆ ಒಂದು 2-3 ಗಂಟೆಯಲ್ಲಿ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹೀಗಾಗಿ ನಾವು ಎಲ್ಲರೂ ಕೂಡ ಇದರಲ್ಲಿ ದುಃಖದಲ್ಲಿದ್ದೇವೆ, ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಮೊನ್ನೆ ನಾನು 19 ಮತ್ತು 20ನೇ ತಾರೀಕಿಗೆ ಪ್ರಯಾಗ್ರಾಜ್ಗೆ ಹೋದಂಥ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದಾಗ ಅಲ್ಲಿ ವ್ಯವಸ್ಥೆಗಳನ್ನು ನೋಡಿದಾಗ ಆಶ್ಚರ್ಯಚಕಿತ ರೀತಿ ಆಗುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಅಲ್ಲಿ ಸರ್ಕಾರ ಮಾಡಿದೆ. ಇವತ್ತು ಎಟ್ ಎ ಟೈಮ್ ಆಗಿ ಸುಮಾರು 8ರಿಂದ 10,000 ಜನ 10 ಕೋಟಿ ಜನ ಬಂದಿದ್ದಾರೆ, 8ರಿಂದ 10 ಕೋಟಿ ಜನ ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಸಮಸ್ಯೆಗಳು ಆಗಿರ್ಬೋದು, ಆಗಿಲ್ಲ ಅಂತ ಅನ್ನುವಂಥದ್ದಿಲ್ಲ. ಆದರೆ ಆಗಿದ್ದು ದುರ್ದೈವದ ಘಟನೆ. ಆದರೆ ಒಟ್ಟಾರೆ ವ್ಯವಸ್ಥೆಗಳನ್ನು ನಾವು ಅಲ್ಲಿ ಹೋಗಿ ಸ್ವತಃ ನನ್ನ ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿರೋದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಇವತ್ತು ನಾವು ಈ ರೀತಿ ಸಿಟಿಗಳಲ್ಲಿ ಕೂಡ ಕ್ಲೀನಿಂಗಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟರು, ಇನ್ನೂ ಕ್ಲೀನ್ ಆಗಿಲ್ಲ ಅನ್ನೋಂಥ ಭಾವನೆಯಲ್ಲಿ ಇರ್ತೇವೆ. ಆದರೆ ನಾನು ಪ್ರಯಾಗ್ರಾಜ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಮಹಾಕುಂಭದಲ್ಲಿ ರಾತ್ರಿ 1 ಗಂಟೆಗೆ ಹೋದಾಗ ನಾನು ನೋಡಿದ್ದು ಸಾಕಷ್ಟು ಜನ ರಾತ್ರಿ 1 ಗಂಟೆಗೆ ಅಲ್ಲಿ ಸ್ವೀಪರ್ಸ್ಗಳು ಬಂದು ಕಸ ಹೊಡಿತಕ್ಕಂಥ ಕೆಲಸವನ್ನು, ಎಲ್ಲ ಡಸ್ಟ್ಬಿನ್ಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮತ್ತು ಶೌಚಾಲಯಗಳನ್ನು ಸುಮಾರು ಲಕ್ಷಗಟ್ಟಲೆ ಶೌಚಾಲಯಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದಾಗೈತಿ. ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಇರಲಿ, ರೋಡ್ಗಳ ಅಂದರೆ ನದಿಗಳ ಮೇಲೆ ಇವತ್ತೇನು ರೋಡಿನ ವ್ಯವಸ್ಥೆ ಉಸ್ಕಿನ ಮೇಲೆ ಮಾಡಿದ್ದಾರೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಟೆಕ್ನಾಲಜಿ ಯೂಸ್ ಮಾಡಿ ಅಲ್ಲಿ ಮಾಡಿದ್ದಾರೆ. ಆಮ್ಯಾಗ 30 ಬ್ರಿಡ್ಜಸ್ಗಳನ್ನು ಏನು ಇವತ್ತು ಅಲ್ಲಿ ಮಾಡಿಸಿದ್ದಾರೆ, ವಿಶೇಷವಾಗಿ ಮಿಲಿಟ್ರಿಯ ಒಂದು ಸಹಾಯವನ್ನು ತೆಗೆದುಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು 1 ವೇ ಬ್ರಿಡ್ಜಸ್ಗಳನ್ನು ಮಾಡುವಂಥದ್ದಾಗಿದ್ದು. ಅವತ್ತಿನ ಪೊಲೀಸರು ಕೂಡ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಇಲ್ಲಿ ವರ್ತನೆಯನ್ನು ಮಾಡ್ತಾರೆ ಅಂತ ನೋಡಿದಾಗ ಭಾಳ ಅದ್ಭುತವಾಗಿ ಅವರೆಲ್ಲರೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲೇ ಸಿಟ್ಟು ಸಿಡುವಿಲ್ಲಾರದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ವಿನಿಯೋಗ ಮಾಡುವಂಥದ್ದಾಗಲಿ,
ನಮ್ಮ ಅನೇಕರು ಅಲ್ಲಿ ಕಳ್ಕೊಳ್ಳೋಂಥದ್ದು ಕೂಡ ಆಗುತ್ತೆ. ಯಾರೋ ಮುಂದೆ ಹೋಗ್ತಾರೆ, ಹಿಂದೆ ಉಳಿತಾರೆ ಅಂದಾಗ ತಕ್ಷಣ ಅಲ್ಲಿ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ, ಇಂಥವ್ರು ಇಲ್ಲಿ ಬಂದಿದ್ದಾರೆ, ಈ ರಾಜ್ಯದವರು ಅಥವಾ ಈ ಕ್ಷೇತ್ರದವ್ರು ಇದ್ದಾರೆ, ಬರ್ರಿ ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತಕ್ಕಂಥ ಅನೌನ್ಸ್ಮೆಂಟ್ಗಳನ್ನು ಮಾಡುವಂಥದ್ದು ನಾವು ನೋಡಿದ್ದೇವೆ. ನಾವು ಹೋದಂಥ ಸಂದರ್ಭದಲ್ಲಿ ಕೂಡ ಒಂದು ಸಣ್ಣ ಅವಘಡ ಸಂಭವಿಸಿತ್ತು. ಆದರೆ ಕೇವಲ ಒಂದು 15-20 ನಿಮಿಷದಲ್ಲಿ ಅದನ್ನು ಸಂಪೂರ್ಣವಾಗಿ ತಹಬದಿಗೆ ತರೋದು ಅಷ್ಟೇ ಅಲ್ಲ, ಇಮಿಡಿಯೇಟ್ ಮುಂದೆ 1 ಅವರ್ನಲ್ಲಿ ನಾನು ಅಲ್ಲಿ ಅಡ್ಡಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೋಡಿದೆ, ಎಲ್ಲ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡುವಂಥದ್ದನ್ನು. ಅಂದರೆ ಗ್ಯಾಸಲ್ಲಿ ಸಮಸ್ಯೆ ಲೀಕೇಜ್ ಆಗಿ ಸಮಸ್ಯೆ ಆಗಿತ್ತು. ತಕ್ಷಣ ಎಲ್ಲ ಕಡೆನೂ ಎಲ್ಲ ಸ್ಪೀಕರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿ, ಗ್ಯಾಸಿನ ಸಮಸ್ಯೆ ಈಗ ಆಗಿದೆ, ಮುಂದೆ ಆಗಬಾರ್ದು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಗ್ಯಾಸ್ ವ್ಯವಸ್ಥೆನ ಚೆಕ್ ಮಾಡ್ಕೋರಿ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿಯೊಂದು ಕಡೆನೂ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂಥ ಸಂಗತಿ ಅಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದನ್ನು ನಾನು 2 ದಿವಸದಿದ್ದಾಗೂ ಪೂರ್ಣವಾಗಿ ನೋಡಿದ್ದೇನೆ. ಕ್ಲೀನಿಂಗಿಗಿರಲಿ, ಶೌಚಾಲಯಕ್ಕಿರಲಿ, ವ್ಯವಸ್ಥೆಗಿರಲಿ, ಆಮೇಲೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು ಇರಲಿ, ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡೋಂಥ. ಯಾಕಂದ್ರೆ ನೋಡಿ, ಯೋಚನೆ ಮಾಡಿ, ಒಂದು ಸಲ ಅಮೇರಿಕದ ದೇಶದ ಜನಸಂಖ್ಯೆನೇ ಇವತ್ತು 40 ಕೋಟಿ ಅಂತ ಇರ್ತಾರೆ. ಇಲ್ಲಿ ಒಂದೇ ಒಂದು ಜಾಗದಲ್ಲಿ ಸುಮಾರು 40ರಿಂದ 45 ಕೋಟಿ ಜನ ಒಂದು 40 ದಿವಸ ಅವಧಿಯಲ್ಲಿ ಬಂದು ಹೋಗ್ತಾರೆ ಅಂತಂತಂದರೆ ಯಾವ ರೀತಿಯಾಗಿ ಇದನ್ನು ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಟೀಕೆ ಟಿಪ್ಪಣಿ ಮಾಡೋರಿಗೆ ಎಲ್ಲರಿಗೂ ಸರಳ ಇರುತ್ತೆ, ಅನ್ನಕ್ಕೆ ಮಾತಾಡೋಕ್ಕೆ ಭಾಳ ಹಗರು ಇರುತ್ತೆ. ಅದರಲ್ಲಿ ಫೀಲ್ಡಲ್ಲಿ ಇಳಿದು ಅಲ್ಲಿ ಕೆಲಸ ಮಾಡಿದಾಗ, ಅಲ್ಲಿ ಹೋಗಿ ನಾವು ಸ್ವತಃ ಕಣ್ಣಾರೆ ನೋಡಿದಾಗ ಎಲ್ಲ ಮಾಹಿತಿಗಳನ್ನು ನಮ್ಗೆ ಗೊತ್ತಾಗುತ್ತೆ. ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲಿ ಮಾಡಿದೆ. ಯಾವುದೇ ರೀತಿಯಾದಂಥ ವ್ಯವಸ್ಥೆ ಕೊರತೆ ಇಲ್ಲ. ಆದರೆ ನಾನು ಒಂದೇ ತಮ್ಮ ಇವತ್ತು ಆರ್ ಕನ್ನಡ ಮುಖಾಂತರ ಹೋಗ್ತಕ್ಕಂಥ ನಮ್ಮ ಕರ್ನಾಟಕದ ಭಕ್ತಾದಿಗಳಾಗಲಿ, ದೇಶದ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೀನಿ, ಒಂದೇ ಸಲ ಹೋಗಿ ಪ್ಯಾನಿಕ್ ಆಗಬೇಡ್ರಿ. ಸಾಕಷ್ಟು ನಮಗಿನ್ನೂ ಫೆಬ್ರವರಿ 26ವರೆಗೂ ಸಮಯ ಇದೆ. ಶಾಹಿ ಸ್ನಾನ ಅಂತ ಬಂದ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಹೆಚ್ಚಿಗೆ ಬರ್ತಾರೆ. ಉಳಿದ ಎಲ್ಲ ದಿವಸಗಳು ನಮ್ಗೆ ಒಳ್ಳೆಯದೇ ಇರುತ್ತೆ. ಹೀಗಾಗಿ ಬೇರೆ ಬೇರೆ ಸ್ವಲ್ಪ ಸಮಯವನ್ನು ನೋಡಿಕೊಂಡು ಒಂದು 3-4 ದಿವಸ ಬಿಟ್ಟು ನೀವು ಹೋದ್ರಿ ಅಂತಂದ್ರೆ ಆರಾಮಾಗಿ ಎಲ್ಲ ವ್ಯವಸ್ಥೆಗಳಲ್ಲಿ ಲಭ್ಯ ಇದ್ದಾವೆ. ಯಾವುದೇ ವ್ಯವಸ್ಥೆ ಕೊರತೆ ಅನ್ನುವಂಥದ್ದಿಲ್ಲ. ಅವನು ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊರಿ ಅಂತ ವಿನಂತಿಯನ್ನು ಮಾಡ್ತೀನಿ. ತಾವು ಕೂಡ ಗಮನಿಸ್ತಾ ಇದ್ದೀರಿ, ಪ್ರಮುಖವಾಗಿ ಪ್ರತಿನಿತ್ಯ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನಸಮೂಹ ಅಲ್ಲಿ ಸಂದಣಿ ಆಗ್ತಾ ಇದೆ, ಜನಸಮೂಹ ಸೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿನ ಅವ್ಯವಸ್ಥೆಯಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಅಡಚಣೆ ಆಗ್ತಾ ಇದೆ ಅಂತಕ್ಕಂಥ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದ್ದಾವೆ ಸರ್. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಹೋಗಿದ್ದೇನೆ, ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ಎಲ್ಲವನ್ನು ಕೂಡ ಗಮನಿಸಿದ್ದೇನೆ. ಆ ರೀತಿಯಾದಂಥ ಅವ್ಯವಸ್ಥೆಗಳಿಲ್ಲ. ನೋಡಿ, ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಇವತ್ತು ನಾನು ಅಪ್ರಾಕ್ಸಿಮೇಟ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಗ್ರೌಂಡ್ ಕೆಪಾಸಿಟಿ 50,000 ಇತ್ತಂದ್ರೆ ನಾವು 30,000 ಜನಕ್ಕೆ ಅಷ್ಟೇ ಮಾಡೋಂಗೆ ಮಾಡ್ಕೊತೀವಿ. ಅದಕ್ಕೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ತೀವಿ. ಇನ್ ಕೇಸ್ ಡಬಲ್ ಆದರೂ ಕೂಡ ನಡೀತೈತೆ ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ವ್ಯವಸ್ಥೆ ಕೋಟ್ಯಾಂತರ ಜನರಿಗೆ ಮಾಡ್ತಕ್ಕಂಥದ್ದನ್ನು ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಅಲ್ಲಿ ಮಾಡಿದೆ. ಆದರೆ ಒಂದೇ ದಿವಸ ನಾವು 8ರಿಂದ 10 ಕೋಟಿ ಜನ ಬಂದಾರ. ಆ 10 ಕೋಟಿ ಜನಗೂ ವ್ಯವಸ್ಥೆ ಐತಿ, ವ್ಯವಸ್ಥೆ ಇಲ್ಲ ಅನ್ನುವಂಥದ್ದಿಲ್ಲ. ಸಾಕಷ್ಟು 25-30 ಕಿಲೋಮೀಟರ್ ವ್ಯವಸ್ಥೆಯನ್ನು ಎಲ್ಲ ಮಾಡಿದ್ದಾರೆ. ಆದರೆ ಜನ ಒಮ್ಮೊಮ್ಮೆ ಏನಾಗುತ್ತೆ, ದೌಡ್ ಹೋಗಬೇಕು ಅಥವಾ ತಕ್ಷಣ ಮಾಡಬೇಕು ಅಥವಾ ಅದೇ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋಂಥ ಸ್ವಲ್ಪ ಯಾವುದಾದ್ರೂ ವ್ಯತ್ಯಾಸ ಆದಾಗ ಸಡನ್ನಾಗಿ ಒಂದು ಸ್ವಲ್ಪ ದೂಕಾಟ ಕಲ್ಲಾಟ ಆಗದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ ಆಗಿದೆ ಅನ್ನೋಂಥದ್ದನ್ನು ಭಾವಿಸ್ತೇನೆ ನಾನು. ಆದರೆ ನಮಗೆಲ್ಲರಿಗೆ ಖೇದ ಐತಿ, ಇವತ್ತು ಆಗಿರ್ತಕ್ಕಂಥ ಅವಘಡ ಆಗಲೇಬಾರ್ದಾಗಿತ್ತು. ಯಾಕಂದರೆ ಒಬ್ಬೊಬ್ಬರ ಜೀವನ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಆದರೆ ಅದನ್ನು ಮುಂದೆ ಆ ರೀತಿ ಆಗಲಾದ ರೀತಿಯಲ್ಲಿ ಸರ್ಕಾರ ಅಲ್ಲಿ ವ್ಯವಸ್ಥೆಯನ್ನು ತಕ್ಷಣ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ತೆರಳ್ತಾ ಇರುವಂಥ ಜನರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇವತ್ತು ಅನೇಕ ಕರ್ನಾಟಕದಿಂದಾಗಲಿ ಇಡೀ ದೇಶದ ನಾನಾ ಭಾಗಗಳಿಂದ ಜನ ಇವತ್ತು ಮಹಾಕುಂಭಮೇಳಕ್ಕೆ ಹೊಂಟಿದ್ದಾರೆ. ನಾನು ಜನರಲ್ಲಿ ವಿನಂತಿ ಮಾಡ್ತೀನಿ, ಭಕ್ತಾದಿಗಳಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ, ಇವತ್ತಲ್ಲಿ ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ಆದರೆ ಸಡನ್ನಾಗಿ ಓವರ್ಲೋಡ್ ಆದಾಗ ಎಲ್ಲವೂ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗೋಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ನಮ್ಗೆ 26ನೇ ತಾರೀಕುವರೆಗೂ ಕೂಡ ಸಮಯದ ಅವಕಾಶ ನಮಗೈತಿ, ಸ್ನಾಯು ಸ್ನಾನ ಮಾಡಲಿಕ್ಕೆ ಸಮಯದ ಅವಕಾಶ ಐತಿ. ಹೀಗಾಗಿ ಇವತ್ತು ಮಹತ್ವವಾಗಿದ್ದ ದಿನ, ಇನ್ನು ಮುಂದೆ 9ನೇ ತಾರೀಕಿನ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ಅಂತಾರೆ. ಆ ದಿನ ಬಿಟ್ಟು ಇನ್ನು ಅದಕ್ಕಿಂತ ಮೊದಲನೇ ಹೋಗಿ ಬರ್ರಿ, ಇಲ್ಲ ಆದಮೇಲೆ ಹೋಗಿ ಬರ್ರಿ. 26 ತಾರೀಕಿವರೆಗೆ ಇರ್ತಕ್ಕಂಥ ಸಮಯವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊರಿ. ಎಟ್ ಎ ಟೈಮ್ ಹೋಗಿ ಅಲ್ಲಿ ರಶ್ ಆಗೋಕ್ಕಿಂತ ಆಗಬಾರ್ದು. ಮತ್ತು ನೀವು ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡ್ರಿ, ಆರಾಮಾಗಿ ನಿಂತ್ಕೊಳ್ರಿ. ಮುಂದೆ ಒಂದು ಸ್ವಲ್ಪ 1 ತಾಸು 2 ತಾಸು ಬಿಟ್ಟರೆ ತಾನೇ ಜನ ಅಲ್ಲಿಂದ ಸರಿ ಅಂತ ವ್ಯವಸ್ಥೆಯನ್ನು ಆಗೇ ಆಗುತ್ತೆ. ಹೀಗಾಗಿ ಜನರದು ಸ್ವಲ್ಪ ಸಹಭಾಗಿತ್ವ ಇತ್ತಂದರೆ ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳು ನಡೀತಾವೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಕೆ ಅವರು. ಮತ್ತು ಒಂದು ಕಡೆ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ತೆರಳ್ತಾ ಇರ್ತಕ್ಕಂಥ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ಏನು ಜನ ತೆರಳ್ತಾ ಇದ್ದಾರೆ. ಅಲ್ಲಿನ ಸರ್ಕಾರ ಈಗಾಗಲೇ ಒಂದು ಸಾಕಷ್ಟು ವ್ಯವಸ್ಥೆಯನ್ನು, ಸೌಲಭ್ಯಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಅವಘಡಗಳು ನಡೀತಾ ಇರುವಂಥದ್ದು ಸಾಮಾನ್ಯವಾಗಿದೆ. ಆದರೆ ಜನರು ಕೂಡ ಸಂಯಮದಿಂದ ಅಲ್ಲಿ ವರ್ತನೆ ಮಾಡಬೇಕು. ಅದೇ ರೀತಿ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಸುರಕ್ಷಿತವಾಗಿ ಅವರು ತಮ್ಮ ತಾಯ್ನಾಡಿಗೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.